ಇದು ಬೆಂಗಳೂರಿನ KR ಮಾರ್ಕೆಟ್. ಇದಕ್ಕೊಂದು ರಿಚ್ ಹಿಸ್ಟ್ರಿನೇ ಇದೆ. ಇದು 1920ಯಲ್ಲಿ ಬ್ರಿಟಿಷರಿಂದ ಪ್ರಾರಂಭವಾದ ಮಾರ್ಕೆಟ್. ಮೈಸೂರು ಕಿಂಗ್ 5ನೇ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಈ ಮಾರ್ಕೆಟ್ಗೆ ಇಡಲಾಗಿದೆ. ಯಾವಾಗಲೂ ಜನರಿಂದನೇ ತುಂಬಿರುವ ಇದನ್ನು ವ್ಯಾಪಾರದ ಉದ್ದೇಶದಿಂದಲೇ ಮಾಡಿ ಬೆಂಗಳೂರಿನ ಕೇಂದ್ರ ಮಾರ್ಕೆಟ್ KR ಮಾರ್ಕೆಟ್ ಅಥವಾ ಸಿಟಿ ಮಾರ್ಕೆಟ್ ಅಂದರು. ಈಗಲೂ ಈ KR ಮಾರ್ಕೆಟ್ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹೆಗ್ಗುರುತಾಗಿ ಪರಂಪರೆಯ ರೋಮಾಂಚಕ ಮನೋಭಾವವನ್ನು ಒಳಗೊಂಡಿದೆ. ಆದರೆ ನಾನಿವತ್ತು ತಗೊಂಡಿರೋ ಟಾಪಿಕ್ಕು ಈ ಮಾರ್ಕೆಟ್ ಹತ್ರನೇ ಇರುವ ತುಂಬ ಜನ ನೋಡಿಲ್ಲದೆ ಇರುವ ಬೆಂಗಳೂರು ಕೋಟೆ. ಬನ್ನಿ ಅದ್ರ ಕಡೆ ಹೆಜ್ಜೆ ಹಾಕೋಣ. ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲೇ ಈ ಬೆಂಗಳೂರು ಕೋಟೆ ಇದೆ. ಹಾಯ್ ಫ್ರೆಂಡ್ಸ್, ಗೋರಿ ಹಿರಿಯರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಸುಪ್ರಿ ಟಾಕೀಸ್ ಯೂಟ್ಯೂಬ್ ಚಾನಲ್. ನಾನಿವಾಗ KR ಮಾರ್ಕೆಟಲ್ಲಿದ್ದೀನಿ. ನಮಗೆ KR ಮಾರ್ಕೆಟ್ ಅಂದ ತಕ್ಷಣ ನೆನಪಾಗೋದು ಇಟ್ಸ್ ಅ ಬಿಸ್ನೆಸ್ ಏರಿಯಾ. ಅಪಾರ್ಟ್ ಫ್ರಮ್ ದಟ್ ಈ KR ಮಾರ್ಕೆಟಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದಂತಹ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಅದು ಯಾವುದು ಗೊತ್ತಾ? ಬೆಂಗಳೂರಿನ ರಾಜ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಕೋಟೆ. ದ ಸ್ಟಡಿ ಆಫ್ ಫಾಸ್ಟ್ ಇವೆಂಟ್. ಪ್ರತಿಯೊಂದು ಕೋಟೆಯ ಹಿಂದೆ ಕೋಟೆಯಷ್ಟೇ ದೊಡ್ಡದಾದ ಕತೆ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಪ್ರತಿಯೊಂದು ಕೋಟೆಯ ಹಿಂದೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಮತ್ತು ಸರ್ಪ್ರೈಸ್ ಇರುತ್ತೆ. ಈ ನಮ್ಮ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಕೋಟೆ ಸ್ಟೋರಿ ಏನಿರ್ಬೋದು? ಬನ್ನಿ ಒಳಗಡೆ ಹೋಗಿ ಕೋಟೆ ನೋಡ್ತಾ ಮಾತಾಡೋಣ ಅಲ್ವಾ? ಬೆಂಗಳೂರು ಕೆಂಪೇಗೌಡರು ಕಟ್ಟಿಸಿದ ಈ ಕೋಟೆಯಲ್ಲಿ ಟೋಟಲ್ ಆಗಿ 9 ಬಾಗಿಲುಗಳು ಇತ್ತು. ಆದರೆ ಈಗ ನಾವು 2 ದೊಡ್ಡ ಬಾಗಿಲುಗಳನ್ನ ನೋಡ್ಬೋದು. ದಿಸ್ ಇಸ್ 260 years old ಟೀಕ್ವುಡ್ ವೆರಿ ಸ್ಟ್ರಾಂಗ್ ಡೋರ್. ನಾವು ಅಲ್ಲಾಡ್ಸೋಕ್ಕೂ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇದೆ. ಈಗ ನಾವು ಕೋಟೆ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ನಮಗೆ ಎಂಟ್ರೆನ್ಸಲ್ಲೇ ಗಣಪತಿ ದೇವಸ್ಥಾನ ಸಿಗುತ್ತೆ. ನೋಡಿ, ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಶಿವನ ಮುಂದೆ ನಂದಿ ಇರೋ ಹಾಗೆ ಗಣಪತಿ ಮುಂದೆ ಅದ್ರ ವಾಹನ ಮೂಷಕವಿದೆ. ಬೆಂಗಳೂರಿನ ಈ ಕೋಟೆಯನ್ನು 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜ ಕೆಂಪೇಗೌಡರು ನಿರ್ಮಾಣ ಮಾಡಿದರು. ಈ ಕೋಟೆಯನ್ನು ಕೆಂಪೇಗೌಡರು ಮೊದಲು ಮಣ್ಣಿನಿಂದ ಕಟ್ಟಿಸಿದ್ದರು. ನಂತರ 1761ನಲ್ಲಿ ಟಿಪ್ಪು ಸುಲ್ತಾನ್ ಅವರ ತಂದೆ ಹೈದರಾಲಿ ಅವರು ಮಣ್ಣಿನ ಕೋಟೆಯ ಬದಲು ಕಲ್ಲಿನ ಕೋಟೆಯನ್ನು ನಿರ್ಮಾಣ ಮಾಡಿದರು ಎಂದು ಹೇಳಲಾಗಿದೆ.
ಕೋಟೆ ಆಗಿನ ಕಾಲಕ್ಕೆ ಬಯಲು ಸೀಮೆಯ ದೊಡ್ಡ ಕೋಟೆ. ಈ ಕೋಟೆ ಒಳಗಡೆ ಮತ್ತು ಹೊರಗಡೆ ತುಂಬ ದೇವಸ್ಥಾನಗಳಿವೆ. ಈ ಕೋಟೆಯ ಸುತ್ತಮುತ್ತ ಹಲವಾರು ಪೇಟೆಗಳನ್ನು ವ್ಯಾಪಾರಕ್ಕಾಗಿ ಮಾಡಿದ್ದರು. ಉದಾಹರಣೆ ಚಿಕ್ಕಪೇಟೆ, ದೊಡ್ಡಪೇಟೆ ಮುಂತಾದವುಗಳು. ಈ ಕೋಟೆಗೆ 9 ಬಾಗಿಲುಗಳು ಇತ್ತು. ಒಂದೊಂದು ಬಾಗಿಲುಗಳು ಬೆಂಗಳೂರು ನಗರದ ಅನೇಕ ದಿಕ್ಕುಗಳನ್ನು ಡೈರೆಕ್ಷನ್ ಮಾಡ್ತಿತ್ತು. ಕೆಂಪೇಗೌಡರ ಆಳ್ವಿಕೆ ನಂತರ 17th ಸೆಂಚುರಿಯಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರ್ ಅಲಿ ಇಲ್ಲಿ ತುಂಬ ವರ್ಷ ಆಳ್ವಿಕೆ ಮಾಡಿದರು. ಈಗ ನೀವು ನೋಡುತ್ತಿರುವ ಜಾಗ ಅದು ಜೈಲು. ಈ ಕೋಟೆಯಲ್ಲಿ 3 ಟೈಪ್ಸ್ ಆಫ್ ಜೈಲ್ ಇದೆ. ಟೋಟಲು 9 ಸೆಲ್ಗಳಿವೆ. ಅಂದಾಜ್ ಪ್ರಕಾರ 200 ಕ್ರಿಮಿನಲ್ಸ್ನ ಅಟ್ ಎ ಟೈಮ್ ಇಡ್ಬೋದಿತ್ತಂತೆ. ಈ ಜೈಲನ್ನ ನೀವು ನೋಡ್ತಿದ್ದೀರಾ ಅಲ್ವಾ? ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಈ ಕೋಟೆಯ ಸ್ವಲ್ಪ ದೂರದಲ್ಲೇ ಟಿಪ್ಪು ಸುಲ್ತಾನ್ ರವರ ಬೇಸಿಗೆ ಅರಮನೆ ಇದೆ. ಈ ಅರಮನೆಯು ಓಪನ್ ದರ್ಬಾರ್ ಹಾಲ್ ಆಗಿದ್ದು ರಾಜರು ಮಿನಿಸ್ಟರ್ಸ್ಗಳು ಮೀಟಿಂಗ್ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಫಿಕ್ಸ್ ಮಾಡಿ ಈ ಬೆಂಗಳೂರು ಕೋಟೆಯಲ್ಲಿ ಇರುವ ಜೈಲಲ್ಲಿ ಶಿಕ್ಷೆ ಕೊಡ್ತಿದ್ರು. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಸಣ್ಣ ಕಿಟಕಿ ಮೂಲಕ ಕೈದಿಗಳಿಗೆ ಅವರೇ ಅಡುಗೆ ಮಾಡ್ಕೊಡೋದಕ್ಕೆ ಕಾಳುಗಳು ಮತ್ತು ಅಡುಗೆ ತಿನಿಸುಗಳು ಕೊಡ್ತಿದ್ರಂತೆ. ನೋಡಿ, ಈ ಕೋಟೆ ಮೇಂಟೆನೆನ್ಸ್ ಹೇಗೆ ಮಾಡಿದ್ದಾರೆ. ಇಲ್ಲಿ ಬಂದಂಥ ವಿಸಿಟರ್ಸು ಅವರ ಹೆಸರನ್ನ ಈ ಗೋಡೆ ಮೇಲೆ ಬರೆದು ಹಾಳು ಮಾಡಿದ್ದಾರೆ. ದಿಸ್ ಇಸ್ ವೆರಿ ಬ್ಯಾಡ್. ದಯವಿಟ್ಟು ಯಾರು ಕೂಡ ಇಂತಹ ಹಿಸ್ಟಾರಿಕಲ್ ಪುರಾತತ್ವದ ಕೋಟೆ ಅಥವಾ ಬೇರೆ ಸ್ಥಳ ನೋಡಲು ಹೋದಾಗ ಗೋಡೆ ಮೇಲೆ ಬರೆಯೋದಾಗಲಿ ಗಲೀಜು ಮಾಡೋದಾಗಲಿ ಮಾಡಬೇಡಿ ಅಂತ ಈ ಸಣ್ಣ ಹುಡುಗನ ರಿಕ್ವೆಸ್ಟ್. ಯಾಕಂದರೆ ಮುಂದಿನ ಜನಾಂಗ ಹಿಸ್ಟ್ರಿನ ನೋಡಲು ಮತ್ತು ತಿಳ್ಕೊಳ್ಳಲು ಸಹಾಯ ಮಾಡಿ. ಈ ಬೆಂಗಳೂರಿನ ಕೋಟೆಯಲ್ಲಿ ಗೋಡೆಯ ಮೇಲೆ ಹೊಯ್ಸಳರ ಕಾಲದ ಕೆಲವೊಂದು ಕೆತ್ತನೆಯ ಚಿತ್ರಗಳನ್ನು ಕಾಣಬಹುದು. ಈಗ ನೀವು ನೋಡ್ತಾ ಇರೋ ಕೋಟೆ 40% ಇರ್ಬೋದು ಅಷ್ಟೇ. ಈಗ ಈ ಕೋಟೆ ಪಕ್ಕದಲ್ಲೇ ಇರುವ ಬ್ರಿಟಿಷರಿಂದ ಓಪನ್ ಆದ ವಿಕ್ಟೋರಿಯಾ ಹಾಸ್ಪಿಟಲ್ ಜಾಗ ಕೂಡ ಈ ಕೋಟೆ ಆಗಿತ್ತಂತೆ. ತುಂಬ ಜನ ಈ ಬೆಂಗಳೂರು ಕೋಟೆನ ನೋಡಿರಲ್ಲ. ನಾನೀಗ ವಿಸಿಟ್ ಕೊಟ್ಟಾಗ ತುಂಬ ಜನ ನಾರ್ತ್ ಇಂಡಿಯನ್ಸ್ ಮತ್ತು ಬೇರೆ ಬೇರೆ ಸ್ಟೇಟಿಂದ ಬಂದವರು ಕೂಡ ಈ ಕೋಟೆನ ವಿಸಿಟ್ ಮಾಡ್ತಾ ಇದ್ದಾರೆ. ಈ ಬೆಂಗಳೂರು ಕೋಟೆ ಹತ್ರ ಇದಕ್ಕೆ ಸಂಬಂಧಪಟ್ಟಂತೆ ಟಿಪ್ಪು ಸುಲ್ತಾನ್ ರವರ ಬೇಸಿಗೆ ಅರಮನೆ ಕೂಡ ಇದೆ.
ಅದನ್ನು ನೋಡಿ ತಿಳ್ಕೊಂಡ್ಮೇಲೆ ಈ ಹಿಸ್ಟ್ರಿ ಕಂಪ್ಲೀಟ್ ಆಗೋದು ಅಂತ ನಂಗೆ ಅನಿಸ್ತಾ ಇದೆ. ಈ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೋಡಿ, ಈ ಕೋಟೆಯ ಗೋಡೆಯ ಒಂದು ಜಾಗದಲ್ಲಿ RCB ಅಂತ ಬರೆದಿದ್ದಾರೆ. ಅವ್ರು ಬರಿಬೇಕಾದ್ರೆ ಸೆಕ್ಯೂರಿಟಿ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ದಿಸ್ ಇಸ್ ವೆರಿ ಬ್ಯಾಡ್. ಬರ್ದೋದು ತಪ್ಪು, ನೋಡ್ಕೊಳ್ಳೋದು ತಪ್ಪಿದೆ. ನನಗೆ ಅನಿಸ್ತಾ ಇದೆ, ಇಷ್ಟೊಂದು ದೊಡ್ಡದಾದ ಕೋಟೆ ಬಾಗಿಲನ್ನು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಅಷ್ಟಲ್ಲದೆ ಇಷ್ಟೊಂದು ದೊಡ್ಡದಾದ ಕೋಟೆ ಬಾಗಿಲನ್ನು ಬರೀ ಬೆಂಗಳೂರಲ್ಲಿ ಮಾತ್ರ ಇದೆ ಅಂತ ನಂಗೆ ಅನಿಸ್ತಾ ಇದೆ. ನೋಡಿ, ಈ ಬಾಗಿಲು ಮೇಲೆಲ್ಲ ಚೂಪಾದ ಆಯುಧಗಳನ್ನು ಹೊಡೆದಿದ್ದಾರೆ. ಕೋಟೆ ರಕ್ಷಣೆಗಾಗಿ ಆನೆ ಗುದ್ದಬಾರ್ದು ಅಂತ ಮಾಡಿದ್ದಾರೆ. ಇಟ್ಸ್ ಅ ಪವರ್ಫುಲ್ ಡೋರ್. ಬನ್ನಿ ಒಂದ್ಸತಿ ಈ ಬೆಂಗಳೂರು ಕೋಟೆಯನ್ನು ನೋಡಿ, ಸಖತ್ತಾಗಿದೆ. ಬೆಂಗಳೂರಲ್ಲೇ ಇದು ಬೆಂಗಳೂರು ಕೋಟೆನ ನೋಡಿಲ್ಲ ಅಂದರೆ ನೀವು ಯಾವತ್ತಾದ್ರೂ ಫ್ರೀ ಇದ್ದಾಗ KR ಮಾರ್ಕೆಟ್ ಹತ್ರ ಇರುವ ಬೆಂಗಳೂರು ಕೋಟೆಗೆ ಬನ್ನಿ, ಹಿಸ್ಟ್ರಿ ತಿಳ್ಕೊಳ್ಳಿ. ಮುಂದಿನ ಸ್ಟೋರೀಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ಸುಪ್ರೀತ್.